ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತ ಕುಂಬಾರ್. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಪಾತ್ರ ಬಹುಮುಖ್ಯವಾಗಿರುತ್ತದೆ. ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕ ಮತ್ತು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ಕಾರ ಮಾಡದೇ ಇರುವಷ್ಟು ಕೆಲಸವನ್ನು ಶಿಕ್ಷಣ ಸಂಸ್ಥೆಗಳು ಮಾಡಿವೆ. ಈ ಭಾಗದಲ್ಲಿ ಏನಾದರೂ ಶಿಕ್ಷಣದ ಪ್ರಸರಣ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಬಹುದೊಡ್ಡ ಪಾತ್ರ ಇದೆ, ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳದ್ದು ಬಹುದೊಡ್ಡ ಪಾತ್ರ ಇದೆ. ಆ ಸಂಸ್ಥೆಗಳ ಪಾತ್ರವನ್ನು ಗಮನಿಸಿ ಅಲ್ಲಿ ಕಾರ್ಯವನ್ನು ಮಾಡುವ ಶಿಕ್ಷಕರಿಗೆ ಸಂಬಳ ಕೊಡುವಂತ ಕೆಲಸ ಆಗಾಗಿನ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ. ಈ ಮುಂಚೆ 1-4-2006ಕ್ಕಿಂತ ಮುಂಚೆ ಯಾರು ಕೆಲಸ ಮಾಡ್ತಿದ್ರು ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಅವ್ರಿಗೂ ಕೂಡ ನಿಶ್ಚಿತ ಪಿಂಚಣಿ ವ್ಯವಸ್ಥೆ ಇತ್ತು, ಓಲ್ಡ್ ಪೆನ್ಷನ್ ಸ್ಕೀಮ್. ದುರ್ದೈವ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಪಿಂಚಣಿ ವ್ಯವಸ್ಥೆಯನ್ನ ಕೊಡದೆ ಆ ಕಡೆಗೆ OPS ಇಲ್ಲ, ಈ ಕಡೆ NPS ಇಲ್ಲ ಅನ್ನುವಂಥ ಸ್ಥಿತಿಯನ್ನ ಇವರು ಎದುರಿಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಶಿಕ್ಷಕರಿಗೆ ನ್ಯಾಯ ಕೊಡಬೇಕು, ಪಿಂಚಣಿ ಕೊಡಬೇಕು ಅನ್ನೋಂಥ ಹೋರಾಟ ಹಿಂದೆ ಸುದೀರ್ಘವಾಗಿ ಮಾಡಿದಾಗ ಈಗ ಉಪಮುಖ್ಯಮಂತ್ರಿ ಆಗಿರುವಂತಹ DK ಶಿವಕುಮಾರ್ ಅವರು ನಮ್ಮ ಹೋರಾಟದ ಸ್ಥಳಕ್ಕೆ ಬಂದು ನಮ್ಮ ಸರ್ಕಾರ ಬಂದ ತಕ್ಷಣ ನಾವು ನಿಮಗೆ ನ್ಯಾಯ ಕೊಡ್ತೇವೆ, ಈ ಪಿಂಚಣಿಯನ್ನು ಒದಗಿಸಿಕೊಡ್ತೇವೆ ಅಂತ ಭರವಸೆ ಕೊಟ್ಟಿದ್ರು. 1.25 ವರ್ಷಗಳ ಕಾಲ ಚಾತಕ ಪಕ್ಷಿಗಳ ಹಾಗೆ ಕಾದಿರುವ ಶಿಕ್ಷಕರು, ನೌಕರರೆಲ್ಲರೂ ಕೂಡ ಆದಷ್ಟು ಬೇಗ ಪಿಂಚಣಿ ಕೊಡುವಂತ ಕೆಲಸ ಮಾಡಬೇಕು. ಇರದೇ ಇದ್ರೆ ಮುಂದಿನ ತಿಂಗಳಿಂದ ನಮ್ದು ಅನಿರ್ದಿಷ್ಟ ಅವಧಿ ಹೋರಾಟವನ್ನು ಎದುರಿಸಬೇಕು ಅನ್ನುವಂತ ಎಚ್ಚರಿಕೆ ಕೊಡೋ ದೃಷ್ಟಿಯಿಂದ ಇವತ್ತು ರಾಜ್ಯಾದ್ಯಂತ ಹೋರಾಟ ನಡೀತಿದೆ. ಎಲ್ಲ ಜಿಲ್ಲಾ ಅಧಿಕಾರಿಗಳ ಮೂಲಕ ಮನವಿ ಪತ್ರ ಕೊಡುವಂತ ಕೆಲಸ ಮಾಡಿದೆ. ಅದೇ ರೀತಿ ಬಿಜಾಪುರದಲ್ಲೂ ಕೂಡ ಅನುದಾನಿತ ಶಿಕ್ಷಣ ಶಾಲಾ ಕಾಲೇಜುಗಳ ನೌಕರರ ಕಡೆಯಿಂದ ಕೂಡ ಇವತ್ತು ಮನವಿಯನ್ನ ಅರ್ಪಿಸಿದ್ದೀವಿ. ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಹೋರಾಟಕ್ಕೆ ಕಡೆ ಮಾಡದೇನೆ ಶಿಕ್ಷಕರು ಬೀದಿಗಿಳಿಯೋದು ಯಾವುದೇ ಸರ್ಕಾರಕ್ಕೆ ಶೋಭೆ ತರಲ್ಲ. ಶಿಕ್ಷಕರು ಹೋರಾಟ ಮಾಡದೇ ಇರೋ ರೀತಿಯಲ್ಲಿ ಆದಷ್ಟು ಬೇಗ ಪಿಂಚಣಿ ಕೊಡುವಂತ ನಿರ್ಣಯವನ್ನು ಕೈಗೊಳ್ಳಬೇಕು ಅನ್ನೋಂತ ಹಕ್ಕೊತ್ತಾಯವನ್ನು ನಾನು ಮಾಡ್ತೇನೆ. ಸರ್, ಆಕಸ್ಮಿಕ ಆಗದೆ ಹೋದಲ್ಲಿ ಡಿಲೇ ಆಗದೆ ಹೋದಲ್ಲಿ ಸರ್ ಮುಂದಿನ ತಿಂಗಳ ನಂತರ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ನಾವು ಹೋರಾಟ ಕಿಳಿಯುವಂತ ಅಗತ್ಯತೆ ನಿರ್ಮಾಣ ಆಗುತ್ತೆ. ಅದಕ್ಕೆ ಸರ್ಕಾರವೇ ಹೊಣೆ ಹೊರಬೇಕಾಗ್ತದೆ ಅನ್ನುವಂತ ಎಚ್ಚರಿಕೆ. ಸರಿ ಸರ್. ಕರ್ನಾಟಕ ರಾಜ್ಯ ಪಿಂಚಣಿ ವಂಚಿತ ನೌಕರರ ಸಂಘ ಹಾಗೂ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಸಂಯುಕ್ತಾಶ್ರಯದಲ್ಲಿ ಇಂದು ಶ್ರೀ ಸಿದ್ದೇಶ್ವರ ದೇವಸ್ಥಾನದಿಂದ ಒಂದು ಜಿಲ್ಲಾಧಿಕಾರಿಗಳ ಮೂಲಕ ಕಾಲ್ನಡಿಗೆ ಮೂಲಕವಾಗಿ ಸುಮಾರು 100 ಶಿಕ್ಷಕರು ತಮ್ಮ ಕೂಗನ್ನು ಕೂಗುತ್ತಾ ಸುಮಾರು ಕಳೆದ ಒಂದು ಬಿಜೆಪಿಯ ಒಂದು ಸರ್ಕಾರದ ಅವಧಿಯಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು 143 ದಿನಗಳ ಕಾಲ ನಿರಂತರವಾಗಿ ಹೋರಾಟಗಳನ್ನು ಮಾಡಿ
ಸುಮಾರು 5 ಜನ ಶಿಕ್ಷಕರು ತಮ್ಮ ಹೋರಾಟದಲ್ಲಿ ಪ್ರಾಣವನ್ನೇ ತ್ಯಾಗ ಮಾಡಿದ್ರು. ಆಗ ವಿರೋಧ ಪಕ್ಷದ ನಾಯಕರಾಗಿರುವಂಥ ಈಗಿನ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಹೋರಾಟಕ್ಕೆ ಬಂದು ನಮ್ಮ ಸರ್ಕಾರ ಜಾರಿಗೆ ಬಂದ್ರೆ ಅತಿ ಶೀಘ್ರದಲ್ಲಿ ನಾವು OPS ಜಾರಿಗೆ ಮಾಡುವುದಾಗಿ ತಿಳಿಸಿದ್ರು. ಆದರೂ ಕೂಡ ತಮ್ಮ ಒಂದು ಪ್ರಣಾಳಿಕೆಯಲ್ಲಿ ಕೂಡ ಪಿಂಚಣಿಯನ್ನ ಜಾರಿಗೆ ತರುವಂತ ಘೋಷಣೆ ಮಾಡಿದ್ದಾರೆ. ಆದ್ರೂ ಕೂಡ ಸರ್ ಇದಕ್ಕಿಂತ ಮೊದಲ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡಿದ್ರಿ. ಹೌದು ಸರ್, ಅವಾಗ ನಿಮಗೆ ಐತಲ್ಲ ಭರವಸೆ ಕೊಟ್ಟಿದ್ರು. ಅದು ಯಾವುದೇ ಭರವಸೆ ಶಿವಕುಮಾರ್ ಅವರು ಈಗ ನಮ್ಮ ಉಪಮುಖ್ಯಮಂತ್ರಿಗಳ ಅದೇ ಭರವಸೆ ಈಡೇರಲಿಲ್ಲ ಸರ್, ಈಡೇರಲಿಲ್ಲ. ಮತ್ತೆ ಈಗ ನೀವು ಮನವಿ ಸಲ್ಲಿಸಾತೀರಿ ಮತ್ತು ಈಗ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ಮುಂದೆ ಯಾವ ಟೈಪ್ ಪ್ರತಿಭಟನೆ? ನಾವು ಅಕ್ಟೋಬರ್ ತಿಂಗಳಲ್ಲಿ ಶಾಲಾ ಕಾಲೇಜುಗಳ ಬಂದು ಉಗ್ರವಾಗಿರುವಂತಹ ಫ್ರೀಡಂ ಪಾರ್ಕ್ ನಲ್ಲಿ ಉಗ್ರವಾಗಿರುವಂತಹ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ ಸರ್, ಖಂಡಿತವಾಗಿಯೂ. ಮತ್ತೆ ಎಷ್ಟೋ ಜನ ಶಿಕ್ಷಕರು ಸಾತ್ರು ಕೂಡ ನಾವು ಸಾಯಲು ಸಿದ್ಧವಾಗಿದ್ದೇವೆ ಸರ್. ಈಗಾಗಲೇ ನಮ್ಮ ಹಿರಿಯರು 6 ಜನ ಹಿರಿಯ ಮತ್ತು ನಿವೃತ್ತ ಶಿಕ್ಷಕರು ಸತ್ತಿದ್ದಾರೆ. ಮುಂಬರುವ ದಿನಮಾನಗಳಲ್ಲಿ ಕೂಡ ನಾವು ನಮ್ಮ ಜೀವನವನ್ನೇ ತ್ಯಾಗ ಮಾಡಿ ಇನ್ನುಳಿರುವಂತಹ ಶಿಕ್ಷಕರಿಗೆ ಅವ್ರಿಗೆ ಕೂಡ ನಾವು OPS ಜಾರಿಗೆ ಮಾಡೇ ಮಾಡ್ತೇವೆ ಅನ್ನುವಂತ ಒಂದು ಶಪಥಸಿದ್ಧವನ್ನು ಮಾಡ್ತಿದ್ದೇವೆ. ಜಿಲ್ಲಾಧಿಕಾರಿಗಳ ಮುಂದೆ ಘೋಷಣೆ ಮಾಡ್ತಿದ್ದೇವೆ ಸರ್. ಹೆಸರು ಶಿವಾನಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ವಿ. ಜೋರಾಗಿ ಮಾತಾಡಬೇಕು, ಜೋರಾಗಿ. ಪಿಂಚಣಿಯನ್ನ ನಾವು ಪಡಿತೀವಂತ, ಅದಕ್ಕಾಗಿ ಸರ್ಕಾರ ಮಲಧೋರಣೆ ಮಾಡಬೇಕು. ಒಬ್ರು ಮಾತಾಡ್ರಿ, ಯಾರು ಮಾತಾಡ್ತಾರೆ? ಸರ್ಕಾರಕ್ಕೆ ಈ ಮೂಲಕ ಹೇಳಬೇಕಂದ್ರೆ ನಾವು ಮಲದಾಯಿ ಧೋರಣೆ ಮಾಡದೆ ನಮಗೂ ಅನುದಾನಿತ ಶಿಕ್ಷಕರಿಗೂ ಎಲ್ಲರಿಗೂ ಪಿಂಚಣಿಯನ್ನ ಹಳಿ ಪಿಂಚಣಿ ವ್ಯವಸ್ಥೆಯನ್ನ ಜಾರಿಗೆ ತರಬೇಕಂತ ಮನವಿ ಮಾಡ್ಕೊತೀವಿ. ಹೆಸರು ಒಂದು ಭಗಿನಿಯರು ಎಲ್ಲಾರು ಸೇರಿವಿ ಅನುದಾನಿತದವರು. ಇದ್ರ ಮುಖಾಂತರ ಹೇಳ್ಬೇಕಂದ್ರ ಇಷ್ಟು ದಿವಸ ಎಷ್ಟೋ ಮಂದಿ ವರ್ಕ್ ಮಾಡಿರ್ತಾರ, ಒಮ್ಮೆ ರಿಟೈರ್ಡ್ ಆಗಿ ಹೋಗ್ಬೇಕಂತ ಕೂಡನೆ ಅವ್ರ ಪೆನ್ಷನ್ ಅವರಿಗೆ ಲಾಭ ಇಲ್ಲ. ಸರ್ಕಾರ ಈ ರೀತಿಯಾಗಿ ಮಲ್ತಾಯಿ ಧೋರಣೆ ಮಾಡಬಾರ್ದು, ಎಲ್ಲರಿಗೂ ಹಳಿ ಪಿಂಚಣಿ ವ್ಯವಸ್ಥೆಯನ್ನ ಜಾರಿಗೆ ಮಾಡಬೇಕು. ನಮ್ಮ ಏನೇ ಶಿಕ್ಷಕರ ಬೇಡಿಕೆಗಳು ಇದ್ರು ಈ ಮುಖಾಂತರ ಕಳಕಳಿಯಾಗಿ ವಿನಂತಿ ಮಾಡ್ಕೊಳ್ಕತ್ತೀವಿ, ಈಡೇರಿಸ್ಲಿ ಅಂತ. ಮೇಡಮ್, ಇದಕ್ಕಿಂತ ಮುಂಚೆ ಎಷ್ಟೊಂದಲ್ಲ ಪ್ರತಿಭಟನೆ ಮಾಡಿರಿ, ಬೇಡಿಕೆ ಈಡೇರಿಲ್ಲ. ಮತ್ತೆ ನೀವು ಮನವಿ ಕೊಡ್ಕೋತಾ ಇದ್ದೀರಿ. ಮತ್ತೆ ಮುಂದೆ ಐತಲ್ಲ ಯಾವ ಟೈಪ್ ಹೋರಾಟ ಮಾಡ್ಬೇಕಂತ ವಿಚಾರ ಮಾಡಿರಿ? ಹೋರಾಟ ತೀವ್ರವಾಗಿ ಆಗ್ತದ, ಎಲ್ಲಾ ಕಡೆಯಿಂದ ಆಗ್ತದ. ಬರೀ ಜಿಲ್ಲಾ ಘಟಕದಿಂದ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ನಡೀತದ. ಎಲ್ಲಾರು ಸೇರ್ತಾರೆ. ಈಗ ನೀವು ನೋಡಿರ್ಬೇಕು, ನಾವು ಸ್ವಲ್ಪ ಇದ್ರು ಇಷ್ಟು ಜನ ಸೇರಿವಿ. ಇನ್ನು ಮುಂದಿನ ಹೋರಾಟ ಇದಕ್ಕಿಂತ ಉಗ್ರವಾಗಿ ಆಗ್ತದೆ. ಶಾಲಾ ಕಾಲೇಜು ಪ್ರಾಥಮಿಕ ಶಾಲಾ ಶಿಕ್ಷಕರು ಬಂದ್ ಮಾಡಿ ಈ ಹೋರಾಟಕ್ಕೆ ಬರ್ತೀವಿ ನಾವು. ಹೆಸರು ಹೇಳ್ರಿ. ನೇತ್ರ 2006ರಿಂದ ಈಚೆಗೆ ಸೇರಿದವರು ಯಾವ ವ್ಯವಸ್ಥೆನೂ ಇಲ್ಲ, OPS ಇಲ್ಲ, NPS ಇಲ್ಲ. ಇಂಥ ತಾರತಮ್ಯ ಯಾಕ ಅಂತೇಳಿ ಹಲವಾರು ಬಾರಿ ಹೋರಾಟವಾಗಿದೆ. ಬಿಜಾಪುರದಿಂದಲೇ ನಮ್ಮ ಚಿತ್ರಕಲಾ ಶಿಕ್ಷಕರಾಗಿರ್ತಕ್ಕಂಥ ಗಂಗಾಧರ ಪಾಟೀಲ್ ಸರ್ ಸುಮಾರು 500 ಕಿಲೋಮೀಟರ್ ನಡಿಗೆಯನ್ನ ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಸುಮಾರು 21 ದಿನಗಳಿಗೆ ಕ್ರಮಿಸಿ ಅಲ್ಲಿನೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡಿದ್ವಿ, ನಮ್ಗ ಪಿಂಚಣಿ ಕೊಡ್ರಿ. ಬಂದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ ಮೊದಲ ತಿಂಗಳಲ್ಲಿ ಮೊದಲ ಕ್ಯಾಬಿನೆಟ್ ನಲ್ಲಿ ನಿಮ್ಗೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿ ತರ್ತೀವಿ ಅಂತ ತಿಳ್ಕೊಂಡು ಈಗಿನ ಉಪಮುಖ್ಯಮಂತ್ರಿಗಳು ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಅವರು ಮಾತು ಕೊಟ್ಟಿದ್ದಾರೆ ಸರ್. ಹಾಗಾಗಿ ಮಾತು ಕೊಟ್ಟಂತೆ ನಾವು ಕೂಡ ಈ ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟು 1 ವರ್ಷಗಳ ಕಾಲ ಏನಪ್ಪಾ ಅಂದ್ರೆ ನಾವು ದಾರಿ ಕಂಡಿವಿ ಸರ್. ಆದ್ರೆ ಇಲ್ಲಿವರೆಗೂ ಸರ್ಕಾರ ಇಲ್ಲಿ ಕರ್ನಾಟಕ ರಾಜ್ಯ ಅನುದಾನಿತ ಶಾಲಾ ಕಾಲೇಜು ಪಿಂಚಣಿ ನೌಕರ ಸಂಘದ ವತಿಯಿಂದ ತಾವೆಲ್ಲ ಪದಾಧಿಕಾರಿಗಳು ಬಂದು ಮನವಿ ಕೊಟ್ಟಿದ್ರಿ. ಮನವಿಯನ್ನು ಮಾಡಿ ಸರ್ಕಾರ ಕಳಿಸ್ಕೊಡ್ತಾ ಇದ್ದೀನಿ. ಈ ಪ್ರತಿಭಟನೆ ಮೂಲಕ ಮನವಿ ಕೊಟ್ಟಿದ್ರಿ, ಶಾಂತ ರೀತಿಯಾಗಿ ಮುಕ್ತಾಯಗೊಳಿಸ್ತೀವಿ.